ಆರ್ಭಟ ಮುಂದುವರಿತಾ ಇದೆ. ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಆಗಿದೆ. ಈ ಆತಂಕದಿಂದ ಕಳೆದ ಬಾರಿ ಏನು ಗುಡ್ಡ ಕುಸಿತ ಆಗಿತ್ತಲ್ಲ ಅದೇ ಆತಂಕದಲ್ಲಿ ಇದ್ರು. ಬಟ್ ಈ ಬಾರಿ ಹಂಗಲ್ಲ. ಈ ಆತಂಕದಿಂದ ಸದ್ಯಕ್ಕಂತೂ ರಿಲೀಫ್ ಸಿಗ್ತಾ ಇದೆ ಆ ಭಾಗದ ಜನರಿಗೆ. ಸೊ ತಕ್ಷಣ ಎಚ್ಚೆತ್ತುಕೊಂಡಿರುವಂಥ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು ರಸ್ತೆ ಬದಿ ಗುಡ್ಡ ಕುಸಿಯದಂತೆ ಈಗ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ನಲ್ಲಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಕಳೆದ ಬಾರಿ ಈ ಹೆದ್ದಾರಿಯಲ್ಲಿ ಹಲವು ಕಡೆ ಅವಾಂತರ ಸೃಷ್ಟಿಯಾಗಿತ್ತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏಕಮುಖ ಸಂಚಾರಕ್ಕೆ ಈಗ ಅವಕಾಶ ಮಾಡಿಕೊಡಲಾಗಿದೆ. ಸೊ ಇದೇ ರೀತಿಯಾಗಿ ಕಳೆದ ಬಾರಿ ಹಾಸನದಲ್ಲಿ ಮಳೆ ಬರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಗುಡ್ಡ ಕುಸಿತ ಆಗ್ತಾನೆ ಇತ್ತು ಅಲ್ಲಿ. ಸೊ ಜನ ವಾಹನ ಸವಾರರು ಆತಂಕದಲ್ಲಿದ್ದರು. ಬಟ್ ಈ ಬಾರಿ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಕಳೆದ ಬಾರಿ ಆಗಿರುವಂಥ ಒಂದು ಘಟನೆಯಿಂದಾಗಿ ಈ ಬಾರಿ ಅಂತೂ ಎಚ್ಚೆತ್ತುಕೊಂಡಿದ್ದಾರೆ. ಸೊ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಅಂದರೆ ರಸ್ತೆ ಬದಿಯ ಆ ಗುಡ್ಡ ಕುಸಿಯದಂತೆ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಏನೇ ಆದರೂ ಕೂಡ ಓಡಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ. ನೋಡಿ, ಒಂದು ವಿಂಡೋದಲ್ಲಿ ನೋಡ್ತಾ ಇದ್ರಿ, ನಿಮ್ಮ ಎಡಭಾಗದಲ್ಲಿ ಏನಿತ್ತಲ್ಲ ಆ ವಿಜುವಲ್ಸ್, ಯಾವ ಕ್ಷಣದಲ್ಲಾದರೂ ಕೂಡ ಮಳೆ ಬಂದರೆ ಗುಡ್ಡ ಕುಸಿಯುವಂಥ ಆತಂಕ ಇತ್ತು. ಇದು ಕಳೆದ ಬಾರಿ. ಸೊ ಕಳೆದ ಬಾರಿ ಆಗಿರುವಂತಹ ಅವಾಂತರದಿಂದ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು ಈ ಬಾರಿ ಅದಕ್ಕೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮಳೆ ಬಂದರೂ ಕೂಡ ತಡೆಗೋಡೆಯನ್ನು ನಿರ್ಮಾಣ ಆದರೂ ಕೂಡ ಅಲ್ಲಿ ಗುಡ್ಡ ಕುಸಿತ ಆದರೂ ಕೂಡ ತಡೆಗೋಡೆ ಇರೋದ್ರಿಂದಾಗಿ ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗೋದಿಲ್ಲ ಅಂತ ಅನಿಸುತ್ತೆ ಈ ಒಂದು ದೃಶ್ಯವನ್ನು ನೋಡ್ತಾ ಇದ್ರೆ. ಈಗ ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ ಆಗುವಂಥ ಆತಂಕ ಇದೆಯಾ ಅನ್ನುವಂಥದ್ದು. ಬಟ್ ಅದು ತಡೆಗೋಡೆ ಒಂದು ಹೈಟ್ ಕಟ್ಟಬೇಕಾಗಿತ್ತು, ಹೈಟ್ ಇಲ್ಲ ಅಂತ ಅನಿಸುತ್ತೆ. ನೋಡಿದ್ರೆ ಗೊತ್ತಾಗತ್ತೆ. ದೊಡ್ಡ ಮಟ್ಟದಲ್ಲಿ ಏನಾದರೂ ಗುಡ್ಡ ಕುಸಿತ ಆಯಿತು ಅಂದರೆ ಮತ್ತೆ ಸಮಸ್ಯೆ ಆಗುವಂಥ ಆತಂಕವೂ ಕೂಡ ಇದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ 2 ದಿನಗಳನ್ನು ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಲೆನಾಡು ಭಾಗವಾದಂತಹ ಹಾಸನ ನಗರ ಸೇರಿದಂತೆ ಸಕಲೇಶಪುರ, ಬೇಲೂರು, ಆಲೂರು, ಅರಕಲಗೂಡು ಈ 4 ತಾಲೂಕುಗಳಲ್ಲಿ ಕಳೆದ 2 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿದಿದೆ. ಒಂದು ರೀತಿ ಜನಜೀವನ ಅಸ್ತವ್ಯಸ್ತವಾಗಿದೆ. ನಾನಿವಾಗ ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ನಲ್ಲಿದ್ದೇನೆ. ಇಲ್ಲಿನ ವಸ್ತು ಸ್ಥಿತಿಯನ್ನ ನಿಮಗೆ ತೋರಿಸ್ತೇನೆ. ನೋಡಿ, ಇದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಸಮೀಪ ಇರುವಂತದ್ದು. ಇಲ್ಲಿ ನೋಡ್ತಿರ್ಬೋದು, ಕಳೆದ 2 ದಿನಗಳನ್ನು ಕೂಡ ಧಾರಾಕಾರವಾಗಿ ಮಳೆ ಸುರಿದಿದೆ. ಕಳೆದ ಬಾರಿ ಇದೇ ಜಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗಿತ್ತು. ಈಗಾಗಲೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸ್ಥಳಕ್ಕೆ ಬಂದು ಒಂದು ರೀತಿ ಈ ಬಾರಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿರುವಂತದ್ದು, ತಡೆಗೋಡೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ರಸ್ತೆಯಲ್ಲಿ ಕೂಡ ಆ 2 ಬದಿಯ ರಸ್ತೆಗಳಲ್ಲಿ ವಾಲ್ಗಳನ್ನ ಹಾಕಿರುವಂತದ್ದು. ಜೊತೆಗೆ ಈಗಾಗಲೇ ಏನು ವಾಹನಗಳ ಓಡಾಡಲಿಕ್ಕೆ ಬೆಂಗಳೂರಿನಿಂದ ಮಂಗಳೂರಿಗೆ, ಜೊತೆಗೆ ಮಂಗಳೂರಿನಿಂದ ಬೆಂಗಳೂರಿಗೆ ಓಡಾಡುವಂತಹ ವಾಹನಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ರಸ್ತೆ ಕಾಮಗಾರಿಯನ್ನು ಕೂಡ ನಡೆಸಿ ಒಂದು ಮಾರ್ಗದಲ್ಲಿ ವಾಹನಗಳನ್ನು ಕೂಡ ಈಗಾಗಲೇ ಬಿಡಲಾಗಿದೆ. ಮತ್ತೊಂದು ಕಡೆ ಏನೋ ಈಗಾಗಲೇ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಈ ಬಾರಿ ಮಳೆಗಾಲದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ನಿಟ್ಟಿನಲ್ಲಿ ಸಾಕಷ್ಟು ಸಭೆಗಳನ್ನ ಮಾಡಿ ಏನೋ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗಿದೆ. ಒಂದ್ ಕಡೆ ಕಳೆದ 2 ದಿನಗಳಿಂದ ಕೂಡ ಧಾರಾಕಾರವಾಗಿ ಮಳೆ ಸುರಿತಿರುವಂತಹ ನಿಟ್ಟಿನಲ್ಲಿ ಶಾಲಾ ಕಾಲೇಜು ಸಕಲೇಶಪುರ ಮತ್ತೆ ಆಲೂರು ಮತ್ತೆ ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಹೆಚ್ಚು ಎಲ್ಲೆಲ್ಲಿ ಮಳೆ ಸುರಿತಿದೆ ಅಲ್ಲೆಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಒಟ್ಟಿನಲ್ಲಿ ಏನು ಜೂನ್ ನಲ್ಲಿ ಆರಂಭವಾಗಬೇಕಿದ್ದಂತಹ ಮುಂಗಾರು ಜುಲೈನಲ್ಲಿ ಆರಂಭವಾಗಿದೆ. ಕಳೆದ 2 ದಿನಗಳನ್ನು ಕೂಡ ಧಾರಾಕಾರವಾಗಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಹೇಮಾವತಿ ಡ್ಯಾಮ್ನ ನದಿಯ ಜಲಾಶಯಕ್ಕೂ ಕೂಡ ನೀರಿನ ಪ್ರಮಾಣ ಏರಿಕೆ ಆಗಿರುವಂತದ್ದು. ಒಟ್ಟಿನಲ್ಲಿ ಹೀಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದಂತ ಸಂದರ್ಭದಲ್ಲಿ ಹೇಮಾವತಿ ಜಲಾಶಯ ಕೂಡ ನೀರಿನ ಪ್ರಮಾಣ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಪ್ರತಾಪ್ ಬಿರಿಸಾ, APN